ಮಗಳನ್ನ ಕಳ್ಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯಕ್ಕೆ ಅನುಷಾ ಅವರ ತಾಯಿ ರೇಣುಕಾ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ನೀವು ಹೇಳ್ತಾ ಇದ್ರಿ ಮಾತಾಡುವಾಗ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ರು, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಅವ್ರ ಮನೆಯವ್ರಿಗೆ ಏನಾದ್ರು ಈ ತರ ಮಾಡ್ತಾ ಇದ್ದಾನೆ ನಿಮ್ಮ ಮಗ ಅಂತ ನೀವೇನಾದ್ರು ಹೇಳಿಲ್ವಾ ಅಂತ ಹೇಳಿ? ಅವ್ರ ಮನೆಯವ್ರಿಗೆ ಹೇಳಿದ್ರು, ನನ್ನ ಮಗಳೇ ತಿಳಿಸಿದ್ಲು ನಿಮ್ಮ ಮಗ ಹಿಂಗ್ ಮಾಡ್ತಿದ್ದಾನೆ, ನನಗೆ ತುಂಬ ಈ ಥರ ಮಾಡ್ತಿದ್ದಾನೆ, ಎಲ್ಲ ಮೆಸೇಜಸ್ಸು ನನ್ನ ಹತ್ರ ಇದೆ, ಅವಳ ಹತ್ರ ಹೋಗಿದ್ದೀನಿ, ಅವಳ ಮನೆ ಹೋಗಿದ್ದೀನಿ ಅಂತ ಕೆಟ್ಟದಾಗೆಲ್ಲ ಕಳಿಸಿರೋ ಮೆಸೇಜಸ್ ಇದೆ ಅಂತ ಹೇಳಿದ್ರು. ಅವರು ಫಸ್ಟು ಇದು ಮಾಡಿಬಿಟ್ಟು ನನ್ನ ಮಗಂಗೆ ಇದು ಮಾಡ್ತೀನಿ, ನೀನೇ ನನ್ನ ಮಗನ ಟಾರ್ಚರ್ ಕೊಡ್ತಿದ್ದೀಯ ಹಂಗೆ ಹಿಂಗೆ ಅಂತ, ಡೈವರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅವ್ರು ಅಂತಂದು. ಆಮೇಲೆ ತಿಳ್ಕೊಂಡು ಆದಮೇಲೆ ಅವರು ಬರ್ತೀವಿ ಆಯ್ತು ಇರು ಹಂಗೆ ಹಿಂಗೆ ನಾವು ಬರ್ತೀವಿ ಹಂಗೆ ಹೇಳಿದ್ರು ಸರ್. ಅವರು ಏನೋ ನ್ಯಾಯವಾಗಿ ಹೇಳಿಲ್ಲ, ಅವರು ಬರ್ತೀವಿ ನಾವು ಅಂತ ಹೇಳಿದ್ರು ಸರ್. ಆಮೇಲೆ ನಾವು ಹೇಳಿದ್ವಿ ಉಳ್ಮಾವ್ ಸ್ಟೇಷನ್ಗೆ ಹೋಗೋಣ ನಡಿಯಮ್ಮ, ಎಲ್ಲರೂ ಅಲ್ಲಿಗೆ ಬರ್ತಾರೆ, ಬೇಡಮ್ಮ ಮಾನ ಮರ್ಯಾದೆ ಹೊಡ್ತೆ, ಅವ್ನು ತುಂಬ ಒಂಥರ ಇದು ಸೆನ್ಸಿಟಿವ್ ಅಂತೆ ಅವನು. ನನ್ನ ಮಗಳು ಹೇಳ್ತಾಳೆ ಅವನೊಂದು ಅದಕ್ಕೂ ಒಂದು ಇದು ಮಾಡ್ತಾನೆ, ನಾನೇ ಸರಿ ಮಾಡ್ಕೊಳ್ತೀನಮ್ಮ, ನಾನೇ ಇದು ಬಗೆಹರಿಸ್ಕೊಳ್ತೀನಿ ಅಂತ ಹೇಳಿದ್ದು. ಗುರುವಾರ ಸಂಜೆ ಎಷ್ಟೆಲ್ಲ ಹೇಳಿ ಗೌರಿ ಕುಡಿಸ್ಬೇಕು, ಗಣೇಶನ ಎಲ್ಲ ತರಬೇಕು ಅಂತೆಲ್ಲ ಮಾಡಿದ್ದು ಸರ್. ಎಲ್ಲ ಗುರುವಾರ ಅದು ಏನು ಮೆಸೇಜ್ಗಳು ಏನು ಮಾಡಿದ್ನೋ ಗೊತ್ತಿಲ್ಲ. ಗುರುವಾರ ಸಂಜೆ ಪೆಟ್ರೋಲ್ ಸುಡ್ಕೊಂಡು ಅವಳು ಮಾಸ್ಟರ್ ಬೆಡ್ರೂಮಲ್ಲಿ ಅಲ್ಲೇ ಇದ್ದಾನೆ ಅವನು. ನಾನು ಹಾಲಲ್ಲಿ ಮಗುಗೆ ಪಾಪು ಊಟ ಮಾಡಿಸ್ತಿದ್ದೆ, ಅಲ್ಲೇ ಇದ್ದಾನೆ ರೂಮಲ್ಲಿ ಟಾಯ್ಲೆಟಲ್ಲಿ. ವಿಡಿಯೋ ಕಾಲ್ ಮಾಡಿ ನೋಡಿ ಒಪ್ಕೊಳ್ತೀಯಲ್ವಾ ನೀನು, ಇವಾಗಾದರೂ ಸರಿ ಹೋಗು, ನನ್ನ ಮಗುನ ಬಿಟ್ಬಿಡು, ಅವಳನ್ನ ಒಪ್ಕೋ, ಯಾರು ಹೇಳು ನಾನು ಪೆಟ್ರೋಲ್ ಸುರ್ಕೊಂಡಿದ್ದೀನಿ ಅಂದ್ರೂ 10 ನಿಮಿಷ ಮುಂಚೆ ನಮಗೆ ಆಮೇಲೆ ಕರೆಯೋದು, 15 ನಿಮಿಷ ಬೆಂದಾದ್ಮೇಲೆ ಕರೆದ ನಿಮ್ಮ ಮಗಳು ಏನೋ ಮಾಡ್ಕೊಂಡಿದ್ದಾಳೆ ಅಂತ. 10 ನಿಮಿಷ ಮುಂಚೆ ಕರೆದಿದ್ರೆ ನನ್ನ ಮಗಳು ಜೀವಂತವಾಗಿ ನಾನು ಕಾಪಾಡ್ಕೊಳ್ತಿದ್ದೆ. ನಾನೇ ಆಮೇಲೆ ಬಾಗಿಲು ತೆಗ್ದ ಪಕ್ಕದ ಮೇಲೆ ಬಂದು ನನ್ನ ಕಾಲಲ್ಲಿ ಮಾತ್ರ ಒಂದು ಸಲ 2 ಸತಿ ಒದ್ದವನು. ಎಲ್ಲರೂ ತೋರಿಸ್ಕೊಳ್ಬೇಕಲ್ಲ, ನಾನು ಸುತ್ತಿಲ್ಲ ಹೊಡೆದು ಉರಿತಾರೆ ನನ್ನ ಮಗಳನ್ನ ಕಂಬ್ಳಿಲಿ ಎತ್ತು ತಾಯಿ ಹೇಳ್ಕೊಂಬಂದಿದ್ದೀನಿ. ಈ ದೃಶ್ಯ ಯಾವ ತಾಯಿನೂ ನೋಡಬಾರ್ದು, ಯಾವ ನರಕ ಯಾತನೆ ಮುಗಿಸ್ಬಿಟ್ಟು ನನ್ನ ಮಗು ಜೀವ ಬಿಟ್ಟಿದೆ ಅಂತ ಟಾರ್ಚರ್ ಕೊಟ್ಟಿದ್ದಾನೆ. 2 ತಿಂಗಳಿಂದ ಡೈವರ್ಸ್ ಕೊಡಿ ಇನ್ನೊಬ್ಳು ಮದುವೆ ಆಗ್ತಿ, ಡೈವರ್ಸ್ ಕೊಡಿ ಇನ್ನೊಬ್ಳು ಮದುವೆ ಆಗ್ತಿ ಅಂತ. ಅಮ್ಮ, ಏನು ಕೆಲಸ ಮಾಡ್ತಿದ್ದ ಅವನು ಅಂತ ಹೇಳಿ? ಲೆಗೆಟೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದ. 3 ಮಂತ್ಸ್ ಬ್ಯಾಕ್ ಅವನು ಮಿಸ್ಬಿಹೇವ್ ಮಾಡ್ದ ಹುಡುಗಿ ಜೊತೆ ಅಂತ ಕಂಪ್ಲೇಂಟ್ ಆಗಿ ಅವ್ನ ಕಂಪ್ನಿಯಿಂದ ತೆಗೆದ್ಬಿಟ್ರು. ಅದನ್ನು ನನ್ನ ಮಗಳು ಯಾರಿಗೂ ಹೇಳ್ಕೊಳ್ಳಿಲ್ಲ. ಇವತ್ತೆಲ್ಲ ನಾನು ಸರಿ ಹೋಗ್ತಾನೆ, ಅವ್ನು ಟೈಮ್ ಸರಿ ಇಲ್ಲ ಹಂಗಂದ್ಬಿಟ್ಟು ಯಾರಿಗೂ ಅವಮಾನ ಆಗುತ್ತೆ ಅಂದ್ಬಿಟ್ಟು. ಮೇಡಮ್, ಈಗ ಮದುವೆ ಆದ ಟೈಮಲ್ಲಿ ಏನು ಅವ್ರದ್ದು ಲವ್ ಮ್ಯಾರೇಜಾ ಅಥವಾ ಹೆಂಗೆ? ಅವಾಗ್ಲೂ ಟಾರ್ಚರಾ, ಡಿಮ್ಯಾಂಡ್? ಅರೇಂಜ್ ಮ್ಯಾರೇಜ್ ಬೇಕು, ನಿಮ್ಮ ಮಗಳು ಬೇಕು ಅಂತ ಅವ್ರ ಮನೆಯವರೆಲ್ಲ ಸ್ವಂತ ನನ್ನ ಬಾವನ ಮಗನ ಬಾಮೈದನಿಗೆ, ನನ್ನ ಬಾವನ ಮಗನೇ ನಾನಿದ್ದೀನಿ ಆಂಟಿ, ನನ್ನ ತಂಗಿ ನೀರು ಕೊಡಿ ನನ್ನ ಬಾಮೈದನಿ ಅಂತ ಅವನೇ ಮಾಡ್ದ. ನಾನಿದ್ದೆ ಅವ್ರ ಅಪ್ಪ ಅಮ್ಮ ನಿಮ್ಮ ಮಗಳು ನಮ್ಮ ಮಗಳಂಗೆ ನೋಡ್ಕೊತೀವಿ ಅಂತ ಮಾಡಿಕೊಂಡು ನನ್ನ ಮಗಳನ್ನ ಜೀವಂತ ಬಲಿ ಮಾಡೋಕೆ ಅವರೆಲ್ಲ ಕಾರಣ ಆಗ್ಬಿಟ್ರು. ಇವತ್ತು ಒಬ್ಬರು ಬಂದಿಲ್ಲ ಯಾರೂ ಇಲ್ಲಿ. ನನ್ನ ಮಗು ಮನೇಲಿ ಯಾರೆಲ್ಲ ಇದ್ರು ಅವರು? 2 ವರ್ಷದ ಮಗು, ಅವಳಿಗೆ ಅಮ್ಮ ಅಂತಿದೆ. ಆ ಮಗುಗೆ ಅಮ್ಮ ಇಲ್ಲ ಅಂತ ನಾನು ಯಾರು ಹೇಳಿ, ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ, ನಿಮ್ಮನ್ನ ಅನಾಥ ಮಾಡಿದ್ದಾಳೆ ಅಂತ ಹೆಂಗೆ ಹೇಳಮ್ಮ? ಯಾವ ಎತ್ತು ತಂದೆ ತಾಯಿಗೂ ಇಂಥವು ಬೇಡ, ಯಾವ ತಾಯಿನೂ ಇಂಥ ನಾಟಕ ಯಾಕೆ ನಾನು ಬಡಬೇಡ ಹೆಣ್ಮಕ್ಳು ಅಂದ್ಬಿಟ್ರೆ ಇಷ್ಟೊಂದು ಇದು ಮಾಡ್ತಾರ, ಇಷ್ಟೊಂದು ಚೀಪಾಗಿ ಹೋಗ್ತಾರೆ ಅವ್ರಿಗೆ. ಅವ್ರು ಯಾರೋ ದುಡ್ಡಿರೋಳಂತೆ, ಅವಳು ಆಗ್ತಾನಂತೆ ನೀನು ಡೈವರ್ಸ್ ಕೊಡು ಅಂತ. ಇದೇ ಮೆಂಟಲ್ ಟಾರ್ಚರ್ ಕೊಟ್ಟು ಅವಳಿಗೆ ವಿಡಿಯೋ, ಅವಳು ಸುಮ್ಮನೆ ಮನೇಲಿ ಕೂತಿದ್ರು ಇದು ಕಳಿಸೋದು, ಮೆಸೇಜ್ ಕಳಿಸೋದು, ನಾನು ಅವಳ ಜೊತೆ ಇದ್ದೀನಿ ಇವಳ ಜೊತೆ ಇದ್ದೀನಿ ಅಂತ. ಅವಳ ಮೆಂಟಲ್ ಟಾರ್ಚರ್ ಕೊಟ್ಟು ಸಾಯಿಸ್ಬಿಟ್ಟಮ್ಮ ಇವನು. ಅವಳ ಮೆಂಟಲ್ ಟಾರ್ಚರ್ ಕೊಟ್ಟು ಸಾಯಿಸ್ಬಿಟ್ಟ. ಇವತ್ತು ನನ್ನ ಮಗು ಇಲ್ಲ, ನಮ್ಮ ಥರ ಅನ್ಯಾಯ ಯಾರಿಗೂ ಆಗ್ಬೋದು. ಇಂಥ ಅಯೋಗ್ಯರು ಎಷ್ಟೊಂದು ಜನ ಇರ್ತಾರೆ. ನೋಡಿ ಮಾಡಿ ಮಕ್ಕಳು ಕೊಡಿ, ಇಂಥ ಅಯೋಗ್ಯರಿಗೆ ಕೊಡಬೇಡಿ. ನಮ್ಮ ಥರ ನಾನು ಕೊಟ್ಟಂಗೆ ನಿಮ್ಮ ಮಕ್ಕಳು ಬಲಿ ಕೊಡಬೇಡಿ ಯಾರೂ. ನಾನು ಕೊಟ್ಟಂಗೆ ಯಾರು ನಮ್ಮ ಮಕ್ಕಳನ್ನ ಹೆಣ್ಮಕ್ಳು ಬಲಿ ಕೊಡಬೇಡಿ. ಇದಿಷ್ಟು ಅನುಷಾ ಅವರ ತಾಯಿಯ ಮಾತು. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರು ಹೇಳ್ತಾ ಇರುವಂಥದ್ದು, ನಾನು ಮಾಡಿರುವಂತಹ ತಪ್ಪನ್ನು ಮತ್ತೆ ಯಾರು ಕೂಡ ಮಾಡಬೇಡಿ, ಮಗಳನ್ನು ಮದುವೆ ಮಾಡಿ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ನೋಡಿಕೊಂಡು ಮದುವೆ ಮಾಡಿಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.